Welcome to Mamo's Stories. Subscribe. ಹೊಸದಾಗಿ ಬೆಳಗ್ಗೆ ಆದಾಗ ಸ್ಪಾರ್ಕಲ್ ಅರಣ್ಯ ತುಂಬಾ ಚಂದವಾಗಿ ಹೊಳೆಯುತ್ತಿತ್ತು. ತಂಪಾದ ಗಾಳಿ ಬೀಸುತ್ತಿತ್ತು. ಹಕ್ಕಿಗಳು ಸಂತೋಷದಿಂದ ಹಾಡುತ್ತಾ ಹಾರಾಡುತ್ತಾ ಇದ್ದವು. ಆ ಸಮಯದಲ್ಲಿ ಸುಂದರವಾದ ಉದ್ದವಾದ ಕೂದಲುಳ್ಳ ಯೂನಿಕಾರ್ನ್ ಲೂಲು ತನ್ನ ಹೊಳೆಯುವ ಮೈಯನ್ನು ತೋರಿಸುತ್ತಾ ಸ್ಪಾರ್ಕಲ್ ಸರೋವರದ ಕಡೆಗೆ ಹೋದಳು. ಹತ್ತಿರದಲ್ಲೇ ಬಣ್ಣ ಬಣ್ಣದ ಪಿಕಾಕ್ ಪಿಕೋ ತನ್ನ ರೆಕ್ಕೆಗಳನ್ನು ಹರಡುತ್ತಾ ಗಂಭೀರವಾಗಿ ಮುಂದೆ ಹೋಗುತ್ತಾ ಇದ್ದನು. ಎರಡೂ ದಾರಿ ಮಧ್ಯೆ ಮುಖಾಮುಖಿಯಾಗಿ ಭೇಟಿಯಾದವು. ಲೂಲು ತನ್ನ ಹೊಳೆಯುವ ಬಣ್ಣದ ಮೈಯನ್ನು ಅಲುಗಾಡಿಸಿ ನೀರಿಗೆ ನೋಡಿದಳು. ಅಯ್ಯೋ, ನಾನು ಎಷ್ಟು ಸುಂದರ! ನನ್ನ ಮೈ ಇಡೀ ಇಂದ್ರಧನುಸ್ಸಿನ ಬಣ್ಣದಂತೆ ಹೊಳೆಯುತ್ತದೆ. ನಾನು ಈ ಜಗತ್ತಿನ ಅತ್ಯಂತ ಸುಂದರ ಜೀವಿ. ಪಿಕಾಕ್ ತನ್ನ ಹಸಿರು ನೀಲಿ ಕಂಚಿನ ಬಣ್ಣದ ರೆಕ್ಕೆಗಳನ್ನು ಹರಡಿದನು. ಸೂರ್ಯನ ಬೆಳಕಿನಲ್ಲಿ ಅವು ಹೊಳೆಯುತ್ತಾ ಮಿನುಗಿದವು. ನನ್ನ ರೆಕ್ಕೆಗಳನ್ನು ನೋಡಿದೆಯಾ? ಅವು ಎಲ್ಲರ ಕಣ್ಣಿಗೆ ಬೀಳುವಂತಿವೆ. ನಾನು ಈ ಅರಣ್ಯದ ಅತ್ಯಂತ ಸುಂದರ ಪಕ್ಷಿ. ಯೂನಿಕಾರ್ನ್ ತನ್ನ ತಲೆ ಮೇಲೆ ಹೊಳೆಯುವ ಉದ್ದನೆಯ ಕೋಡನ್ನು ತೋರಿಸಿದಳು. ನೀನು ಈ ಕೋಡನ್ನು ಹೊಂದಿದ್ದೀಯಾ? ಇದು ಮಾಯಾಶಕ್ತಿಯ ಕೋಡು. ನನಗೆ ಅದ್ಭುತ ಶಕ್ತಿಯಿದೆ. ಪಿಕಾಕ್ ಗಂಭೀರವಾಗಿ ತಲೆ ಆಡಿಸಿದನು. ಆದರೆ ನಾನೇನು ಸುಮ್ಮನೆ ಕೂರುವುದಿಲ್ಲ. ನನ್ನ ರೆಕ್ಕೆಗಳನ್ನು ನೋಡಲು ಎಲ್ಲರೂ ಮುಂದೆ ಓಡುತ್ತಾರೆ. ನಾನು ನನ್ನ ನೃತ್ಯದ ಮೂಲಕ ಎಲ್ಲರ ಮನಸ್ಸು ಗೆಲ್ಲುತ್ತೇನೆ. ಪಿಕಾಕ್ ನೃತ್ಯ ಆರಂಭಿಸಿದನು. ತನ್ನ ರೆಕ್ಕೆಗಳನ್ನು ತಿರುಗಿಸಿ ತಿರುಗಿಸಿ ದೊಡ್ಡದಾಗಿ ತಲೆ ಎತ್ತಿದನು. ನೋಡು, ನಾನು ಎಷ್ಟು ಅದ್ಭುತವಾಗಿ ನನ್ನ ರೆಕ್ಕೆಗಳನ್ನು ತಿರುಗಿಸುತ್ತೇನೆ. ಆದರೆ ಅಚ್ಚರಿಯೆಂದರೆ ಅವನ ಕಾಲು ಹಣ್ಣಿನ ಮೇಲಿಂದ ಜಾರಿ ಹೋಯಿತು. ಬೂಮ್! ಸ್ಪ್ಲಾಶ್! ಅವನು ನೇರವಾಗಿ ಹಳ್ಳದ ನೀರಿನಲ್ಲಿ ಬಿದ್ದನು. ಯೂನಿಕಾರ್ನ್ ಜೋರಾಗಿ ನಗಿದಳು. ಹಹಹಾ, ಈಗ ನೀನು ಒಂದು ಒದ್ದೆಯಾಗಿರುವ ಬಣ್ಣದ ಟವೆಲ್ ಆಗಿರುವೆ. ಪಿಕಾಕ್ ಕೋಪದಿಂದ ನೀರಿನ ಹನಿಗಳನ್ನು ಒರೆಸಿಕೊಂಡನು. ನಾನು ಇನ್ನೂ ಸುಂದರ. ಕೇವಲ ಸ್ವಲ್ಪ ನೀರಿನಲ್ಲಿ ಹೊಳೆಯುತ್ತಿದ್ದೇನೆ. ಬುದ್ಧಿವಂತ ಆಮೆ ಸಹಾಯಕ್ಕೆ ಬರುತ್ತದೆ. ಆ ಸಮಯದಲ್ಲಿ ನಿಧಾನವಾಗಿ ನಡೆಯುವ ಬುದ್ಧಿವಂತ ಆಮೆ ಹತ್ತಿರಕ್ಕೆ ಬಂದು ಬುದ್ಧಿವಾದ ಹೇಳಿತು. ಏಕೆ ಜಗಳ ಮಾಡುತ್ತಿದ್ದೀರಾ? ನೀವು ಇಬ್ಬರೂ ಅದ್ಭುತರು. ನೀವು ಆಗಿದ್ದೀರಿ. ಅದುವೇ ನಿಮ್ಮ ದೊಡ್ಡ ಶಕ್ತಿ. ಯೂನಿಕಾರ್ನ್ ಮತ್ತು ಪಿಕಾಕ್ ಒಂದಕ್ಕೊಂದು ನೋಡಿಕೊಂಡು ನಗಿದರು. ನಿಜ, ನಾವು ಒಬ್ಬರನ್ನೊಬ್ಬರು ಮೆಚ್ಚಿಕೊಳ್ಳೋಣ. ಆ ದಿನದಿಂದ ಅವರು ಸ್ನೇಹಿತರಾಗಿ ಸಂತೋಷದಿಂದ ಇರುವಂತೆ ನಿರ್ಧರಿಸಿದರು. ಆದರೆ ಅವರ ಸ್ನೇಹ ಎಷ್ಟು ಗಟ್ಟಿಯಾದರೂ ಅವರಿಬ್ಬರ ನಡುವೆ ಒಂದು ಸಣ್ಣ ಸ್ಪರ್ಧೆ ಇದ್ದೇ ಇತ್ತು. ಯಾರು ಹೆಚ್ಚು ಜನಪ್ರಿಯರು ಎಂದು ಸಾಬೀತುಪಡಿಸಲು ಅವರು ಆಗಾಗ ಸಣ್ಣ ಸಣ್ಣ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಿದ್ದರು. ಒಂದು ದಿನ ಸ್ಪಾರ್ಕಲ್ ಅರಣ್ಯದಲ್ಲಿ ಅತ್ಯಂತ ಸುಂದರ ಜೀವಿ ಸ್ಪರ್ಧೆ ನಡೆಯಿತು. ಪ್ರಾಣಿಗಳೆಲ್ಲ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಉತ್ಸಾಹದಿಂದ ಬಂದಿದ್ದವು. ಯೂನಿಕಾರ್ನ್ ತನ್ನ ಹೊಳೆಯುವ ಮೈಯನ್ನು ಅಲುಗಾಡಿಸುತ್ತಾ ಕೋಡನ್ನು ಎತ್ತಿ ನಿಂತಳು. ನೋಡಿ ನನ್ನ ಸೌಂದರ್ಯವನ್ನು! ನನ್ನ ಕೋಡು ನೋಡಿ, ಎಷ್ಟು ಅದ್ಭುತವಾಗಿದೆ! ಪಿಕಾಕ್ ತನ್ನ ರೆಕ್ಕೆಗಳನ್ನು ಹರಡುತ್ತಾ ನೃತ್ಯ ಮಾಡಿದನು. ನೋಡಿ ನನ್ನ ನೃತ್ಯವನ್ನು! ನನ್ನ ರೆಕ್ಕೆಗಳು ನೋಡಿ, ಎಷ್ಟು ಬಣ್ಣ ಬಣ್ಣವಾಗಿವೆ! ಪ್ರೇಕ್ಷಕರು ಚಪ್ಪಾಳೆ ತಟ್ಟಿದರು, ಕೂಗಿದರು. ಆದರೆ ಯಾರು ಗೆಲ್ಲಬೇಕು ಎಂದು ನಿರ್ಧರಿಸಲು ಕಷ್ಟವಾಯಿತು. ಆಗ ಬುದ್ಧಿವಂತ ಆಮೆ ಮುಂದೆ ಬಂತು. ಸ್ನೇಹಿತರೆ, ಸೌಂದರ್ಯವು ಕೇವಲ ಹೊರಗಿನ ರೂಪದಲ್ಲಿಲ್ಲ. ನಿಮ್ಮೊಳಗಿನ ಗುಣಗಳೇ ನಿಜವಾದ ಸೌಂದರ್ಯ.